ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರೋದು ಭಾರತದ ರಕ್ಷಣಾ ವಲಯದಲ್ಲಿ ನಡೆಯುತ್ತಿರುವ ಒಂದು ತುಂಬ ಮಹತ್ವದ ಬೆಳವಣಿಗೆಯ ಬಗ್ಗೆ. ಬ್ರಿಟನ್ನ ದಿಗ್ಗಜ ಏರೋಸ್ಪೇಸ್ ಕಂಪನಿಯಾದ ರೋಲ್ಸ್ ರಾಯ್ಸ್ ಭಾರತಕ್ಕೆ ಒಂದು ಬಹಳ ದೊಡ್ಡ ಆಫರನ್ನು ಮುಂದಿಟ್ಟಿದೆ. ಜೊತೆಯಾಗಿ ಸೇರಿ ಹೊಸ ಜೆಟ್ ಇಂಜಿನ್ ತಯಾರು ಮಾಡೋಣ ಅಂತ. ಈ ಆರ್ಫಿಯೋಸ್ ಇಂಜಿನ್ ಅಂದರೆ ಏನು? ರೋಲ್ಸ್ ರಾಯ್ಸ್ ಒಂದು ಹೊಸ ಇಂಜಿನ್ ಪ್ಲ್ಯಾಟ್ಫಾರ್ಮನ್ನು ತಯಾರಿಸಿದೆ. ಅದರ ಹೆಸರು ಆರ್ಫಿಯೋಸ್. ಈ ಇಂಜಿನ್ನ ವಿಶೇಷ ಏನೆಂದರೆ, ಇದನ್ನು ಕೇವಲ 18 ತಿಂಗಳಲ್ಲಿ ಡಿಜಿಟಲ್ ಇಂಜಿನಿಯರಿಂಗ್ ಬಳಸಿ ಅಭಿವೃದ್ಧಿ ಮಾಡಲಾಗಿದೆ. ಇದೊಂದು ರೆಕಾರ್ಡ್ ಸಾಧನೆ. ಇನ್ನು ಈ ಇಂಜಿನ್ ಸ್ವಭಾವ ಹೇಗಿದೆ ಅಂದರೆ, ಇದೊಂದು ಮಾಡ್ಯುಲರ್ ಡಿಸೈನ್, ಅಂದರೆ ಒಂದೇ ಕೋರ್ ಇಂಜಿನನ್ನು ಚಿಕ್ಕದಾಗಿ ಇಲ್ಲವೇ ದೊಡ್ಡದಾಗಿ ಸ್ಕೇಲ್ ಮಾಡಬಹುದು. ಪೈಲಟ್ ಟ್ರೈನಿಂಗ್ ಜೆಟ್ಸ್ಗಳೇ ಇರಲಿ, ಡ್ರೋನ್ಸ್ ಇರಲಿ ಅಥವಾ ಲಘು ಯುದ್ಧ ವಿಮಾನಗಳಾಗಿರಲಿ, ಒಂದೇ ಇಂಜಿನ್ ಫ್ಯಾಮಿಲಿ ಎಲ್ಲದಕ್ಕೂ ಸರಿ ಹೊಂದಬಲ್ಲದು. ಇದು ತುಂಬ ಸ್ಮಾರ್ಟ್ ಅಪ್ರೋಚ್ ಆಗಿದೆ. ಭಾರತಕ್ಕೆ ಇದು ಯಾಕೆ ಮುಖ್ಯ? ಇಲ್ಲೊಂದು ಮುಖ್ಯ ಸಮಸ್ಯೆ ಇದೆ ಸ್ನೇಹಿತರೆ. HAL ತಯಾರಿಸಿದ HJT-36 ಅಂಥ ಮಧ್ಯಮ ಜೆಟ್ ತರಬೇತಿ ವಿಮಾನ ಇತ್ತೀಚೆಗೆ ಭಾರತೀಯ ವಾಯುಪಡೆ ಇದನ್ನು ಯಶಸ್ ಅಂತ ನಾಮಕರಣ ಮಾಡಿದೆ. ಇದರಲ್ಲಿ ಈಗ ರಷ್ಯಾದ AL551 ಟರ್ಬೋ ಫ್ಯಾನ್ ಇಂಜಿನನ್ನು ಬಳಕೆ ಮಾಡಲಾಗುತ್ತಿದೆ. ಆದರೆ ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಸಪ್ಲೈ ಚೈನ್ ತೊಂದರೆಗಳು ಹೆಚ್ಚಾಗಿವೆ. ಸ್ಪೇರ್ ಪಾರ್ಟ್ಸ್ ಸಿಗೋದು ಕಷ್ಟ ಆಗ್ತಿದೆ. ಮೇಂಟೆನೆನ್ಸ್ ಕೂಡ ಪ್ರಶ್ನಾರ್ಹವಾಗಿದೆ. ಹಾಗಾಗಿ ಭಾರತ ಈಗ ಒಂದು ಪಾಶ್ಚಿಮಾತ್ಯ ಇಂಜಿನ್ ಆಯ್ಕೆ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದೆ. ಅಂದರೆ ಸಂಪೂರ್ಣ ಭಾರತದಲ್ಲೇ ತಯಾರಾಗಿ ಭಾರತದಲ್ಲೇ ಸರ್ವಿಸ್ ಆಗೋ ಇಂಜಿನ್ ಇಲ್ಲೇ ಆರ್ಫೋಸ್ನ ಫಿಟ್ ಆಗುತ್ತೆ. ಈ ಆರ್ಪಿಯೋಸ್ ಇಂಜಿನ್ನ ತಾಂತ್ರಿಕ ವೈಶಿಷ್ಟ್ಯಗಳು ಹೀಗಿವೆ. ಈ ಇಂಜಿನ್ನಲ್ಲಿ FADEC ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಸಿಸ್ಟಮ್ ಇದೆ. ಸರಳವಾಗಿ ಹೇಳಬೇಕು ಅಂದರೆ ಇದೊಂದು ಡಿಜಿಟಲ್ ಬ್ರೈನ್ ಇದ್ದ ಹಾಗೆ. ಇಂಜಿನ್ನ ಫ್ಯೂಯಲ್ ಎಫಿಷಿಯನ್ಸಿ, ರಿಲಯಬಿಲಿಟಿ ಮತ್ತು ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಎಲ್ಲವನ್ನು ತಾನು ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಇಂಧನ ಉಳಿತಾಯ ಆಗುತ್ತೆ. ಇಂಜಿನ್ ಹೆಚ್ಚಿನ ವಿಶ್ವಾಸಾರ್ಹವಾಗಿ ಕೆಲಸ ಮಾಡುತ್ತದೆ. ಜೊತೆಗೆ ಡಿಜಿಟಲ್ ಫಸ್ಟ್ ಡಿಸೈನ್, ಅಂದರೆ ಹೊಸ ಇಂಜಿನ್ ತಯಾರಿಕೆ ಮತ್ತು ಪರೀಕ್ಷೆ ಮಾಮೂಲಿ ವಿಧಾನಕ್ಕಿಂತ ತುಂಬ ವೇಗ ಆಗುತ್ತೆ. ಭಾರತಕ್ಕೆ ಇದರ ಪ್ರಯೋಜನ ಏನು? ಕೋರ್ ಡೆವಲಪ್ಮೆಂಟ್, ಅಂದರೆ ಭಾರತದ ಏರೋಸ್ಪೇಸ್ ಕಂಪನಿಗಳು, HAL ಮತ್ತಿತರ ಸಂಸ್ಥೆಗಳು ಇಂಜಿನ್ನ ಡಿಸೈನ್ ಮತ್ತು ಪ್ರೊಡಕ್ಷನ್ ಎರಡರಲ್ಲೂ ನೇರವಾಗಿ ಭಾಗಿಯಾಗುತ್ತವೆ. ಇದರಿಂದ ಭಾರತದ ಇಂಜಿನಿಯರ್ಗಳಿಗೆ ಕ್ರಿಟಿಕಲ್ ನಾಲೆಡ್ಜ್ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ವಿದೇಶಿ ಇಂಜಿನ್ಗಳ ಮೇಲಿನ ಅವಲಂಬನೆ ಕ್ರಮೇಣ ಕಡಿಮೆ ಆಗುತ್ತದೆ. ಇದು ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನಕ್ಕೆ ಕೂಡ ಹೊಂದಿಕೊಳ್ಳುವಂತೆ. ಭಾರತ ಈಗ ಫೈಟರ್ ಜೆಟ್ ಇಂಜಿನ್ ಮಾತ್ರವಲ್ಲ, ಡ್ರೋನ್ಸ್ ಮತ್ತು ಟ್ರೈನರ್ ಏರ್ಕ್ರಾಫ್ಟ್ಗಳಿಗೂ ಸ್ವದೇಶಿ ಇಂಜಿನ್ ತಯಾರಿಸಲು ಸಿದ್ಧವಾಗುತ್ತಿದೆ. ಹಾಕ್ ಟ್ರೈನರ್ ಫ್ಲೀಟ್ ಇನ್ನೊಂದು ಮುಖ್ಯ ವಿಷಯ. ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆ ಎರಡರಲ್ಲೂ BAE ಸಿಸ್ಟಮ್ಸ್ ಹಾಕ್ 132 ಅಡ್ವಾನ್ಸ್ಡ್ ಜೆಟ್ ಟ್ರೈನರ್ ಬಳಕೆಯಲ್ಲಿದೆ. ಇದರಲ್ಲಿ ರೋಲ್ಸ್ ರಾಯ್ಸ್ ಟರ್ಬೋ ಮೆಕಾ ಅಡೋರ್ ಇಂಜಿನ್ ಇದೆ. ರೋಲ್ಸ್ ರಾಯ್ಸ್ ಈ ಹಾಕ್ ಫ್ಲೀಟ್ಗಾಗಿ ಕೂಡ 2 ಪ್ರಮುಖ ಪ್ರಸ್ತಾವನೆ ಇಟ್ಟಿದೆ. ಮೊದಲನೆಯದಾಗಿ ಅಡೋರ್ ಇಂಜಿನ್ನ ಸ್ಪೇರ್ ಪಾರ್ಟ್ಸ್ ಭಾರತದಲ್ಲೇ ತಯಾರಾಗಲಿ, ಮೇಂಟೆನೆನ್ಸ್ ಸೌಲಭ್ಯ ದೇಶದೊಳಗೆ ವಿಸ್ತೀರ್ಣ ಆಗಲಿ ಅಂತ. ಇದರಿಂದ ಅಂತಾರಾಷ್ಟ್ರೀಯ ಸಪ್ಲೈ ಚೈನ್ಗಳ ಸಮಸ್ಯೆ ಇಲ್ಲದೆ ಯುದ್ಧ ವಿಮಾನಗಳು ಸದಾ ಸಜ್ಜಾಗಿ ಇರುತ್ತದೆ. ಎರಡನೆಯದಾಗಿ ಹಳೆಯ ಅಡೂರ್ ಇಂಜಿನ್ಗಳನ್ನು ಆಧುನಿಕ MK951 ಮಾನದಂಡಕ್ಕೆ ಅಪ್ಗ್ರೇಡ್ ಮಾಡಲು ಪ್ರಸ್ತಾಪವಿದೆ. ಈ ಅಪ್ಗ್ರೇಡೆಡ್ ಇಂಜಿನ್ 6500 ಪೌಂಡ್ಸ್ ಆಫ್ ಥ್ರಸ್ಟನ್ನು ನೀಡಬಲ್ಲದು ಮತ್ತು
ಫೆಡೆಕ್ ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತದೆ. ಇದರಿಂದ ಹಾಕ್ ಯುದ್ಧ ವಿಮಾನದ ಶಕ್ತಿ ಮತ್ತು ದಕ್ಷತೆ ಹೆಚ್ಚಾಗಿ ಇನ್ನಷ್ಟು ವರ್ಷ ಸೇವೆ ಮಾಡಬಹುದು. ಒಟ್ಟಿನಲ್ಲಿ ಹೇಳಬೇಕೆಂದರೆ ರೋಲ್ಸ್ ರಾಯ್ಸ್ನ ಆರ್ಫಿಯೋಸ್ ಪ್ರಸ್ತಾವನೆ ಭಾರತಕ್ಕೆ ಒಂದು ಐತಿಹಾಸಿಕ ಅವಕಾಶವಾಗಿದೆ. ರಷ್ಯಾ ಸ್ವಾವಲಂಬನೆಯಿಂದ ಹೊರಬಂದು ಸ್ವದೇಶಿ ಜೆಟ್ ಇಂಜಿನ್ ತಂತ್ರಜ್ಞಾನ ಕಟ್ಟಿಕೊಳ್ಳಲು ಇದೊಂದು ನೇರ ದಾರಿ. HAL, DRDO ಮತ್ತು ಭಾರತ ಸರ್ಕಾರ ಈ ಆಫರನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.